ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದ್ದು ಅನಾಮಿಕ ತೋರಿಸಿದಂತಹ ಜಾಗಗಳಲ್ಲಿ ಅಸ್ಥಿ ನಾಶವಾಗಿದೆಯಾ, ಲ್ಯಾಟ್ರೈಟ್ ಮಣ್ಣಿನಲ್ಲಿ ಅಸ್ಥಿ ಪಂಜರ ಉಳಿಯೋದಿಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಆರಂಭ ಆಗಿದೆ. ಈ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಕಾರಣ ನಿನ್ನೆ ಸದನದಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನ ಹೇಳಿದ್ದಾರೆ. ಸೊ ಅವರ ಒಂದು ಉತ್ತರದ ಬೆನ್ನಲ್ಲೇ ಮತ್ತೆ ಹೊಸ ಚರ್ಚೆಗಳು ಆರಂಭ ಆಗಿದೆ. ಹಾಗಾದ್ರೆ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಮೂಳೆಗಳು ನಾಶ ಆಗತ್ತಾ? ಮೂಳೆಗಳ ನಾಶದ ಬಗ್ಗೆ ವೈಜ್ಞಾನಿಕವಾದಂತಹ ವಿಶ್ಲೇಷಣೆ ಆಗುವಂತಹ ಚಾನ್ಸಸ್ ಇರಬೇಕು ಅಥವಾ ಚಾನ್ಸಸ್ ಕೂಡ ಇದೆ. ಕಾರಣ ಈಗಾಗಲೇ ಈ ವಿಚಾರವೇ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಎಷ್ಟೇ ವರ್ಷ ಮೂಳೆಗಳಿರುತ್ತೆ ಅಂತ FSL ಅಧಿಕಾರಿಗಳು ಈ ಹಿಂದೆ ಹೇಳ್ತಾ ಇದ್ರು. ಎಷ್ಟು ವರ್ಷ ಇದ್ರೂ ಕೂಡ ಮೂಳೆಗಳು ಸಿಗತ್ತೆ, ಅವುಗಳೇನು ನಾಶ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ನಿನ್ನೆ ಪರಮೇಶ್ವರ್ ಅವರು ಕೊಟ್ಟಂತಹ ಒಂದು ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಚರ್ಚೆ ಆಗ್ತಾ ಇದೆ. ಕ್ಯಾಲ್ಸಿಯಂ ಫಾಸ್ಫೇಟ್ನಿಂದ ಮೂಳೆಗಳು ಕರಗುವಂತಹ ಸಾಧ್ಯತೆ ಇದೆ. ಲ್ಯಾಟ್ರೈಟ್ ಮಣ್ಣು ಹೆಚ್ಚು ತೇವಾಂಶವನ್ನ ಹಿಡಿದುಕೊಂಡಿರುತ್ತೆ. ಲ್ಯಾಟ್ರೈಟ್ ಮಣ್ಣಿನಲ್ಲಿ ಹೆಚ್ಚಿನ ಲೋಹದ ಅಂಶಗಳು ಕೂಡ ಇರುತ್ತೆ. ಹಾಗಾಗಿ ಮೂಳೆಗಳು ನಾಶವಾಗಿರುವ ಚಾನ್ಸಸ್ ಇದೆ. ಈ ಮೂಳೆಗಳಲ್ಲಿ ಜೈವಿಕ ಸಂಯೋಜನೆಯನ್ನ ನಾಶ ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ಏನು ಇದೀಗ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ 17 ಸ್ಥಳಗಳಲ್ಲಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ 2 ಸ್ಥಳಗಳಲ್ಲಿ ಮಾತ್ರ ಮೂಳೆ ಆಗಿರ್ಬೋದು, ಬುರುಡೆ ಆಗಿರ್ಬೋದು ಅಥವಾ ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು, ಉಳಿದಂತೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಆದರೆ ಇಲ್ಲ ಅನ್ನುವಂತಹ ವಿಚಾರದ ಸಂದರ್ಭದಲ್ಲಿ ನಿನ್ನೆ ಗೃಹ ಸಚಿವರು ಕೊಟ್ಟಂತಹ ಒಂದು ಉತ್ತರ ಸದನದಲ್ಲಿ, ಅದರಲ್ಲೂ ಕೂಡ ಅಲ್ಲಿ ಮಣ್ಣಿನಲ್ಲಿ ಮೂಳೆಗಳು ಕರಗಿರುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಏನೆಲ್ಲ ಅಂಶಗಳು ಇದೀಗ ಲಭ್ಯವಾಗ್ತಾ ಇದೆ? ನವಿತಾ, ಗೃಹ ಸಚಿವರ ಹೇಳಿಕೆಯ ಬೆನ್ನಲ್ಲೇ ಹಲವು ಶೋಧನೆಗಳು ಶುರುವಾಗಿದೆ. ಅಂದ್ರೆ ವೈಜ್ಞಾನಿಕವಾಗಿ ಕೂಡ ನಾವು ವಿಚಾರವನ್ನ ಮಾಡಬೇಕಾಗತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಲ್ಯಾಟ್ರೇಟ್ ಅಂದ್ರೆ ಕೆಂಪು ಮಣ್ಣಿನ ಅಂಶ ಏನಿದೆ ಅದು ಬಹಳ ತೇವಾಂಶವನ್ನು ಹೊಂದಿರುವಂತದ್ದು, ಜೊತೆಗೆ ಆಮ್ಲೀಯವಾದಂತಹ ಗುಣ ಬಹಳಷ್ಟು ಇರುವಂತದ್ದು. ಹಾಗಾಗಿ ಈ ಮೂಳೆಗಳು ಸಹಿತವಾಗಿ ಸಾಧಾರಣವಾಗಿ ಬಹುತೇಕ ವಸ್ತುಗಳು 15ರಿಂದ 20 ವರ್ಷದ ನಂತರವಾಗಿ ಕರಗತ್ತೆ. ಅದೇ ಒಂದು ವಿಚಾರ ಈಗ ತರ್ಕಕ್ಕೆ ನಿಲುಕುವಂತದ್ದು. ಯಾಕಂದ್ರೆ ಆ ಅನಾಮಿಕ ವ್ಯಕ್ತಿ ಹೇಳಿರುವಂತದ್ದು ಸುಮಾರು 25ರಿಂದ 30 ವರ್ಷದೊಳಗೆ, ಅಂದ್ರೆ 20ರಿಂದ 25 ವರ್ಷ ಅಂತ ಭಾವಿಸಬಹುದು. ಈ ಸಂದರ್ಭದಲ್ಲಿ ನಾನು ಅಲ್ಲಿ ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿರುವಂತದ್ದು. ಆದರೆ ಆತ ತೋರಿಸಿದಂತಹ 17 ಸ್ಪಾಟ್ಗಳ ಪೈಕಿ ಕೇವಲ 2 ಸ್ಪಾಟ್ಗಳನ್ನು ಹೊರತುಪಡಿಸಿ ಉಳಿದಂತಹ 15 ಸ್ಪಾಟ್ಗಳಲ್ಲಿ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಕಳೆಬರದ ಅಂಶಗಳು ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಅಲ್ಲಿ ಏನೂ ಇಲ್ಲ, ಆತ ಸುಳ್ಳು ಹೇಳ್ತಾ ಇದ್ದಾರೆ ಎಂಬಿತ್ಯಾದಿ ಚರ್ಚೆಗಳನ್ನ SIT ಅಥವಾ ಅಧಿಕೃತವಾಗಿ ಬೇರೆ ಯಾರು ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ಹಲವಾರು ಆಯಾಮಗಳನ್ನು ಕೂಡ ಹುಡುಕಬೇಕಾಗತ್ತೆ. ಸದ್ಯ FSL ಮುಖಾಂತರವಾಗಿ ಈ ಆಯಾಮವನ್ನ ಹುಡುಕಿಕೊಳ್ಳೋಕೆ ಮತ್ತು ಸ್ಪಷ್ಟೀಕರಣ ನೀಡೋಕೆ ಈಗ ತಂಡ ಒಂದು ರೆಡಿಯಾಗಿರುವಂತದ್ದು. FSL ತಂಡ ಈ ಮಣ್ಣಿನ ಸತ್ವ ಪರೀಕ್ಷೆಯನ್ನ ಮಾಡ್ತಾ ಇದೆ. ಅಂದ್ರೆ ಇಷ್ಟು ಸ್ಪಾಟ್ಗಳಲ್ಲಿ ಮೇಲ್ಭಾಗದ ಮಣ್ಣು ಮತ್ತು ಅಡಿಭಾಗ, ಅಂದ್ರೆ ಆತ ಎಷ್ಟು ಅಡಿ ಹೇಳ್ತಾನೋ ಅಷ್ಟು ಅಡಿವರೆಗೆ ಕೊಡದು ಆ ಅಡಿಭಾಗದ ಮಣ್ಣಿನ ಸತ್ವ ಪರೀಕ್ಷೆಯನ್ನು ಕೂಡ FSL ಮಾಡ್ತಾ ಇದೆ. ವಿಧಿವಿಜ್ಞಾನ ಪ್ರಯೋಗಾಲಯ ಈ ಮಣ್ಣಿನ ಪರೀಕ್ಷೆಯನ್ನ ಮಾಡ್ತಾ ಇದೆ. ಈ ಪರೀಕ್ಷೆಯ ಮೂಲಕವಾಗಿ ಆ ಮಣ್ಣಲ್ಲಿ ಮೂಳೆಗಳು ಕರಗಿ ಹೋಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ FSLಗೆ ಗೊತ್ತಾಗುತ್ತೆ. FSLಗೆ ಈ ವರದಿ ಬಂದ ತಕ್ಷಣವಾಗಿ ಇನ್ ಕೇಸ್ ಯಾವ ಸ್ಪಾಟ್ಗಳಲ್ಲಿ ಮೂಳೆ ಕರಗಿದೆ ಅಂತ ರಿಪೋರ್ಟ್ ಬರುತ್ತೆ, ಆ ಸ್ಪಾಟ್ಗಳ ಮಣ್ಣನ್ನು ಹೊರತೆಗೆಯುವಂತ ಪ್ರಕ್ರಿಯೆಗೆ SIT ಮುಂದಾಗಿದೆ. ಜೊತೆಗೆ ಇದರ ಮುಖೇನವಾಗಿ DNA ಟೆಸ್ಟ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲ, ಅದು ಅಷ್ಟಕ್ಕೂ ಸುಲಭವಾಗಿ ಸಾಧ್ಯ ಇಲ್ಲ. ನಿಖರವಾಗಿ ಆ ಫಲಿತಾಂಶವನ್ನ ಕೊಡಲ್ಲ. ಆದ್ರೆ ಆ ಮಣ್ಣಲ್ಲಿ ಮೂಳೆ ಕರಗಿತ್ತಾ ಇಲ್ಲೋ ಬಗ್ಗೆ ನಿಖರವಾದ ಫಲಿತಾಂಶ ಅದು FSL ನ ವರದಿ ಸೇರುತ್ತೆ. ಯಾಕಂದ್ರೆ ತಾಂತ್ರಿಕವಾಗಿ ನೋಡಬೇಕಾದ್ರೆ ಮುಂದುವರಿದಂತಹ ಈ ತಂತ್ರಜ್ಞಾನ ಯುಗದಲ್ಲಿ ಇಂಥ ಮಾಹಿತಿಗಳನ್ನು ಸುಲಭವಾಗಿ ಪಡ್ಕೋಬಹುದು. ಹಾಗಾಗಿ 1 ವಾರಗಳ ಕಾಲ ಈ ಪ್ರಯೋಗ ನಡೆಯುತ್ತೆ. 1 ವಾರಗಳ ನಂತರವಾಗಿ ಈ ಮಣ್ಣಿನ ಸತ್ವ ಪರೀಕ್ಷೆಯ ರಿಪೋರ್ಟ್ ಏನಿದೆ ಅದು FSL ನ ಕೈ ಸೇರುತ್ತೆ. SIT ತಂಡ ಆ ರಿಪೋರ್ಟ್ ಬಂದ ಬಳಿಕ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಸದ್ಯಕ್ಕಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್. ಸಿಎಂ ಸಿದ್ದರಾಮಯ್ಯ ಕೊಲೆಗಾರ ಅನ್ನುವ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಮರೋಡಿ ವಿರುದ್ಧ ಕ್ರಮಕ್ಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ದಕ್ಷಿಣ ಕನ್ನಡ SP ಆಗಿರುವ ಅರುಣ್ ಅವರು. ಮಹೇಶ್ ತಿಮರೋಡಿ ಕೊಟ್ಟಂತಹ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಸರ್ಕಾರ ಕ್ರಮವನ್ನ ಕೈಗೊಳ್ಳೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕಾಗಿ ಗೃಹ ಸಚಿವರು ಇದೀಗ ದಕ್ಷಿಣ ಕನ್ನಡ SP ಅವರನ್ನ ಕರೆಸಿಕೊಂಡಿದ್ದಾರೆ. SP ಅರುಣ್ ಅವರು ಭೇಟಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ SP ಆಗಿರುವ ಅರುಣ್ ಅವರು ತಿಮರೋಡಿ ವಿರುದ್ಧ ಮುಂದಿನ ಕ್ರಮಗಳನ್ನ ಏನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡ್ತಿದ್ದಾರೆ. ದಾಖಲೆಗಳೊಂದಿಗೆ ಗೃಹ ಸಚಿವರಿಗೆ SP ಅರುಣ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಯಾವಾಗ ಹೇಳಿರೋದು, ಯಾವ ಸಂದರ್ಭದಲ್ಲಿ ಹೇಳಿರೋದು, ಅವರ ಹೇಳಿಕೆಗಳು ಏನೇನು, ಯಾವ ರೀತಿಯಾಗಿ ಮಾತಾಡಿದ್ರು, ಇವೆಲ್ಲದರ ಬಗ್ಗೆ ಕೂಡ ಇದೀಗ ದಾಖಲೆಗಳ ಸಮೇತವಾಗಿ ಮಾಹಿತಿಯನ್ನ
ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡ SP ಆಗಿರುವಂತಹ ಅರುಣ್ ಅವರು ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗೋದಕ್ಕೆ ಇದು ವಿಧಾನಸೌಧಕ್ಕೆ ಬಂದಿರುವ ದೃಶ್ಯ. ಅನಂತರ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಎಲ್ಲ ಮಾಹಿತಿಗಳನ್ನ ಕೂಡ ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ. ನಿನ್ನೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನ ಮಾಡ್ತು. ಸಿದ್ದರಾಮಯ್ಯ ಅವರು ಕೊಲೆಗಾರ ಅಂತ ಹೇಳಿದ್ದಾರೆ, 24 ಕೊಲೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಮಹೇಶ್ ತಿಮ್ಮೇರೌಡಿ ಹೇಳಿದ್ದಾರೆ ಅಂತ ಹೇಳಿ ಆ ಸಂಬಂಧಪಟ್ಟ ಹಾಗೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಗೃಹ ಸಚಿವರು ಸದನದಲ್ಲೇ ಹೇಳಿದ್ರು. ಇದೀಗ ಆ ಕುರಿತಂತೆ ತಯಾರಿ ಆಗ್ತಾ ಇದೆ. ಇನ್ನು ಧರ್ಮಸ್ಥಳದ ಕೇಸ್ ಬಗ್ಗೆ ಇವತ್ತು ಯಾವೆಲ್ಲ ಬಿಜೆಪಿಯ ಲೀಡರ್ಸ್ ಏನೇನು ಹೇಳಿದ್ದಾರೆ ನೋಡಿ. ಸ್ಫೋಟಕ್ಕೆ ಹೇಳಿಕೆಯನ್ನು ಜನಾರ್ದನ್ ರೆಡ್ಡಿ ಅವರು ಹೇಳುವುದಕ್ಕಿಂತ ಮುಂಚೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ. ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದನ್ನು ಅನೇಕ ಜನ ಹುಡುಕ್ತಾ ಇರಬಹುದು. ಪ್ರಾಯಶಃ ಇವತ್ತು ನಾವು ಯಾರು ಹುಡುಕಿದ್ರು ಅದರ ಸತ್ಯಾಸತ್ಯತೆ ತಿಳಿಬೇಕಾದ್ರೆ ಅದರ ಹಿಂದೆ ನಿಲ್ಲಬೇಕಾದ್ದು DK ಶಿವಕುಮಾರ್ ಅವರು. ಯಾಕಂತ ಹೇಳಿದ್ರೆ ಅವರಿಗೆ ಅದರ ಇರುವಂಥದ್ದು. ಅದರಿಂದಾಗಿ DK ಶಿವಕುಮಾರ್ ಹತ್ರ ನಾನು ವಿನಂತಿ ಮಾಡ್ತೇನೆ, ಈ ವರದಿಯನ್ನು ಸಮಾಜದ ಮುಂದಿಡಬೇಕಾದ್ರೆ ಷಡ್ಯಂತ್ರ ಮಾಡಿದವರು ಯಾರು ಎನ್ನುವಂಥದ್ದನ್ನು ಸಹ ಸಮಾಜದ ಮುಂದಿಡಬೇಕು ಎನ್ನುವಂಥ ವಿನಂತಿಯನ್ನು DK ಶಿವಕುಮಾರ್ ಅವರಿಗೆ ಮಾಡ್ತೇನೆ. ಗೃಹ ಮಂತ್ರಿಗಳೇನು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕ್ಲಾರಿಫಿಕೇಶನ್ ಕೇಳಿದ್ದೇವೆ. ನಮ್ಮ ಮನಸ್ಸಿನಲ್ಲಿರುವಂತ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತುಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. SIT ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಕೇರಳದ ಒಬ್ಬರು MP ಅವರು ನಾವು ಇದನ್ನ ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ, ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ, ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ SP ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದರೆ ಆದಿತ್ಯವಾರನೇ ಇವರು SIT ಅನ್ನ ಅನೌನ್ಸ್ ಮಾಡಿದ್ದಾರೆ. SIT ವ್ಯಕ್ತಿಗತವಾಗಿ ಯಾರನ್ನೋ ಆರೋಪ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ತಿಮ್ರೋಡಿ ತರದವ್ರನ್ನ, ಗಿರೀಶ್ ಮಠಣನ್ ತರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ನನ್ನ ಅನುಮಾನ. ಆ ಥರ ಒಂದು ವ್ಯಾಪಕವಾಗಿರ್ತಕ್ಕಂಥ ಅಪಪ್ರಚಾರವನ್ನು ಮಾಡಿದ್ದಾರೆ. ನಾನು ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ, ಯಾಕೆ ಕ್ರಮ ತಗೊಳ್ತಿಲ್ಲ? ಈಗ ಏನು ದೂರುದಾರನ ಹಿನ್ನೆಲೆಯಲ್ಲಿ ಏನು ತನಿಖೆ ನಡೆಸಿದ್ರು, ಆ ತನಿಖೆಯ ವರದಿನ ಅಧಿಕೃತವಾಗಿ ಮಂಡನೆ ಆಗದೇ ಇದ್ರೂ ಅಲ್ಲಿ ಸಿಕ್ಕಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ಬಹುತೇಕ ಸುಳ್ಳು ಆರೋಪ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಹಂಗಾಗಿಯೇ ನಾವು ಹೇಳ್ತಾ ಇದ್ದೀವಿ, ಆ ದೂರುದಾರನ ಮಂಪರ ತನಿಖೆಗೆ ಒಳಪಡಿಸಿ, ಯೂಟ್ಯೂಬರ್ಸ್ನ ತನಿಖೆಗೆ ಒಳಪಡಿಸಿ. ಹೇಗೇನು ಅಪಪ್ರಚಾರ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೊಂಡ್ರೆ ಮಾತ್ರ ನೀವು ನಿಷ್ಪಕ್ಷಪಾತವಾಗಿ ಇದ್ದೀರಿ ಅಂತ ಅನಿಸುತ್ತೆ. ಇಲ್ಲದೇ ಇದ್ರೆ ನೀವು ಕೂಡ ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅನ್ನುವಂಥ ಅನುಮಾನ ಜನರ ಮನಸ್ಸಿನಲ್ಲಿ ಬರುತ್ತೆ.